ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ RS. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, ನನ್ನ ಕೆಲವು ವಿಡಿಯೋಸ್ 4,23,000 ವ್ಯೂಸ್ ಆಗಿದೆ. 4,23,000 ವ್ಯೂಸ್. ಇನ್ನು ಕೆಲವು 1.5 ಲಕ್ಷ ಆಗಿದೆ, ಇನ್ನು ಕೆಲವು 90,000 ಆಗಿದೆ, 30,000 ಆಗಿದೆ, 10,000 ಆಗಿದೆ, ಕಡಿಮೆನೂ ಆಗಿದೆ. ನನಗೆ ಅದರಲ್ಲಿ ಹೆಮ್ಮೆನೂ ಇಲ್ಲ, ಬೇಸರನೂ ಇಲ್ಲ. ಆದರೆ ಒಂದು ಮಾತು ಸತ್ಯ, ಎಂಟರ್ಟೈನ್ಮೆಂಟ್ಗೆ ಬೇಕಾದಷ್ಟು ಚಾನ್ಸ್ ಇದೆ. ನಾಲೆಡ್ಜ್, ರೈಟ್ ವೇ ಆಫ್ ನಾಲೆಡ್ಜ್, ನಮ್ಮ ಬದುಕನ್ನು ರೂಪಿಸುವ, ಬದುಕನ್ನು ಸರಿಯಾದ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ವಿಡಿಯೋಸ್ ಕೂಡ ಬಹಳ ಮುಖ್ಯ. ಆ ರೀತಿಯ ಮಾತುಗಳು ಬಹಳ ಮುಖ್ಯ. ಆದ್ದರಿಂದ ಯಾವುದೋ ಒಂದು ವಿಡಿಯೋ 4.5 ಲಕ್ಷ ಆಗಿದೆ ಅಂತಲೋ, 1.5 ಲಕ್ಷ ಆಗಿದೆ ಅಂತಲೋ, 1 ಲಕ್ಷ ಆಗಿತ್ತಲೋ ನಾನು ಗರ್ವ ಪಡೋ ಪ್ರಶ್ನೆ ಇಲ್ಲ. ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. ಸ್ನೇಹಿತರೆ, ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ಅಕಾಡೆಮಿಕ್ಕಾಗಿ ಮತ್ತು ಮೌಲ್ಯಾಧಾರಿತ ಜೀವನಕ್ಕಾಗಿ, ನೈತಿಕ ಜೀವನಕ್ಕಾಗಿ ಕೆಲವು ಮಾತುಗಳನ್ನ ಹೇಳ್ತಾ ಹೋಗ್ತೀನಿ. ಕೇಳಿಸ್ಕೊಳ್ಳಿ, 4 ಜನಕ್ಕೆ ಹೇಳಿ, ನಾನು ಹೇಳಿದ್ದಕ್ಕೆ ಇನ್ನಷ್ಟು ಸರಕನ್ನು ಸೇರಿಸಿ ಇನ್ನೂ ಇಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಹೇಳಿ. ಅದು ನಿಮ್ಮ ಜವಾಬ್ದಾರಿ. ನಾನೊಂದಿಷ್ಟು ಕಾಂಟೆಂಟ್ ಕೊಟ್ಟಿರ್ತೀನಿ ಅಷ್ಟೇ. ವಿಷಯಕ್ಕೆ ಬರ್ತಾಯಿದ್ದೀನಿ. ನಾನು ಕೆಲವು ತಿಂಗಳ ಹಿಂದೆ, ಜೂನ್ ಅಂತ ಕಾಣ್ತದೆ, ಕಳೆದ ಜೂನ್ನಲ್ಲಿ ಒಂದು ಕಡೆ ಹೋಗಿದ್ದೆ, ಒಂದು ಕಾಲೇಜಿಗೆ, ಶಾಲೆಗೂ ಹೋಗಿದ್ದೆ. ಅಲ್ಲಿ ನಾನು ಒಂದು ವಿಷಯವನ್ನು ಮಕ್ಕಳಿಗೆ ಹೇಳಿ ಬಂದಿದ್ದೆ. ಅದು ಏನು ಅಂತೇಳಿದರೆ, ಅಕಾಡೆಮಿಕ್ ಪ್ರೆಸೆನ್ಸ್. ಕೇವಲ ಅದೊಂದೇ ಅಲ್ಲ, ನಾನು ಹಲವಾರು ಡಿಗ್ರಿ ಕಾಲೇಜುಗಳಲ್ಲಿಯೂ ಕೂಡ ಈ ಮಾತನ್ನು ಹೇಳಿದ್ದೇನೆ ವಿದ್ಯಾರ್ಥಿಗಳಿಗೆ ಕುರಿತು ಮಾತನಾಡುವಾಗ. ಅಕಾಡೆಮಿಕ್ ಪ್ರೆಸೆನ್ಸ್ ಏನು? ಅಕಾಡೆಮಿಕ್ ಪ್ರೆಸೆನ್ಸ್ ಅಂದರೆ ಯಾವಾಗಲೂ ಪುಸ್ತಕ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ, ತರಗತಿಯಲ್ಲಿ ಕುಳಿತುಕೊಳ್ಳೋದೇ ಅಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಮಾನಸಿಕವಾಗಿ ಯಾವಾಗಲೂ ಕೂಡ ನಾವು ಯಾವ ವಿಷಯವನ್ನು ನಾವು ಮುಂದೆ ಇಟ್ಕೊಂಡಿದ್ದೀವೋ, ಅಂದರೆ ಭವಿಷ್ಯದ ದೃಷ್ಟಿಯಿಂದ ಯಾವ ವಿಷಯವನ್ನು ನಾವು ಕಲಿತಾ ಇದ್ದೀವೋ ಅದ್ರ ಬಗ್ಗೆ ನಮ್ಮ ತಲೆ ಯಾವಾಗಲೂ ಜಾಗೃತವಾಗಿರಬೇಕು. ತಲೆ ಅನ್ನೋದು ಸಾಮಾನ್ಯವಾದ ಆಡು ಭಾಷೆ. ಇನ್ನು ತಲೆ ಎಲ್ಲಿದೆ ಅಂತಾರೆ, ಜ್ಞಾನ ಎಲ್ಲಿದೆ ಅಂತಾರೆ, ಮನಸ್ಸಲ್ಲಿದೆ ಅಂತಾರೆ, ಎಲ್ಲ ಒಂದೇ. ಯಾಕೆ ಈ ಮಾತನ್ನು ಹೇಳಿದೆ, ಮಕ್ಕಳಿಗೆ ಉದಾಹರಣೆ ಕೊಡ್ತಾ ಇರ್ತೀನಿ. ಸಾಕಷ್ಟು ಜನ ವ್ಯಾಪಾರಿಗಳು, ಬಹುತೇಕ ವ್ಯಾಪಾರಿಗಳು ನಷ್ಟ ಅನುಭವಿಸುವುದಿಲ್ಲ. ಬಹುತೇಕ ಯಾಕೆ ಗೊತ್ತಾ? ಅವ್ರು ಯಾವಾಗಲೂ ಅಕಾಡೆಮಿಕ್ ಪ್ರೆಸೆನ್ಸ್ ಅನ್ನೋದವ್ರು ಬಳಸ್ತಾರೆ. ಅವ್ರು ಯಾರಿಗೂ ಹೇಳಿಲ್ಲ, ಅವ್ರಿಗೆ ಯಾರು ಹೇಳ್ಕೊಟ್ಟು ಇಲ್ಲ. ಏನು ಅಕಾಡೆಮಿಕ್ ಪ್ರೆಸೆನ್ಸ್ ಅಂದರೆ, ತಾನು ಯಾವ ಕೆಲಸವನ್ನು ಮಾಡುತ್ತಿರುತ್ತಾನೋ, ಯಾವ ವೃತ್ತಿಯಲ್ಲಿ ತೊಡಗಿರುತ್ತಾನೋ, ಯಾವ ಉದ್ಯೋಗದಲ್ಲಿ ತೊಡಗಿರುತ್ತಾನೆಯೋ ಅದರ ಬಗ್ಗೆ ಯಾವಾಗಲೂ ಕೂಡ ಮಗ್ನನಾಗಿರುವುದು. ನಾವು ಯಾವ ವಿಷಯದಲ್ಲಿ ತೊಡಗಿಸ್ಕೊಂಡಿರ್ತೀವೋ, ಯಾವ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತೀವೋ ಅದರ ಬಗ್ಗೆ ಮಗ್ನರಾಗಿರುವುದು. ಇಷ್ಟೇ. ಯಾವ ವೃತ್ತಿಯಲ್ಲಿ, ಯಾವ ವಿಷಯದಲ್ಲಿ ತೊಡಗಿಸ್ಕೊಂಡಿರ್ತೀವೋ ಅದರಲ್ಲಿ ಮಗ್ನರಾಗಿರುವುದು. ಉದಾಹರಣೆಗೆ, ವ್ಯಾಪಾರಸ್ಥರು, ಬಹುತೇಕ ವ್ಯಾಪಾರಿಗಳು ನಷ್ಟ ಅನುಭವಿಸೋದು ಕಡಿಮೆ. ಬಹುತೇಕ 99% ನಷ್ಟ ಅನುಭವಿಸೋದಿಲ್ಲ. ಕಾರಣ ಇಷ್ಟೇ, ಅವರು ಯಾವಾಗಲೂ ಕೂಡ ತಮ್ಮ ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ ಮಗ್ನರಾಗಿರ್ತಾರೆ. ಹರಟೆ ಗಿರಟೆ ಇಲ್ಲ. ಅಕಸ್ಮಾತ್ ಯಾರೋ ಬಂದು ಮಾತನಾಡಿದ್ರು ಕೂಡ ಅವ್ರ ಕೆಲಸ ಇಲ್ಲದೆ ಮಾತನಾಡ್ತಾರೆ ಹೊರತು ಅವ್ರ ಕೆಲಸ ಮಾಡೋದು ಬಿಟ್ಟು ಅವ್ರ ಜೊತೆ ಮಾತನಾಡಲ್ಲ. ಮಾತನಾಡ್ತಾ ಇರ್ತಾರೆ ಅಂತ ಅಷ್ಟು. ಯಾರೋ ಕಸ್ಟಮರ್ಸ್ ಬಂದರೆ ಅದು ನಾಲಿಗೆ ನಿಲ್ಲಿಸಿ ವ್ಯಾಪಾರದ ಕಡೆ ಹೋಗ್ತಾರೆ. ಇವನ್ ಅಲ್ಲಿ ಅವರ ಹರಟೆಯೊಳಗೆ ಕೂತಿದ್ರು ಇಡೀ ತಮ್ಮ ಅಂಗಡಿಯನ್ನು ಗಮನಿಸ್ತಾ ಇರ್ತಾರೆ. ಯಾವ ಐಟಮ್ ಖಾಲಿಯಾಗಿದೆ, ಯಾವ ಐಟಮ್ ತರಿಸ್ಬೇಕು, ಯಾವ ಐಟಮ್ ಹೇಗಿದೆ, ಇದೇ ಯೋಚನೆಯಲ್ಲಿರ್ತಾರೆ. ಅವ್ರ ಥರ ಮಾತನಾಡ್ತಿರುವಾಗ ಲೆಕ್ಕ ನೋಡ್ತಿರ್ತಾರೆ. ಯಾರ್ದೆಷ್ಟು ಬಾಕಿ ಬರಬೇಕು, ಯಾವುದೆಷ್ಟು ಪೇಮೆಂಟ್ ಆಗಬೇಕು, ಎರಡೂ ನೋಡ್ತಿರ್ತಾರೆ. ಅಂದರೆ ಅವರು ಕೂತಿರಲಿ, ನಿಂತಿರಲಿ, ಮಲಗಿರಲಿ, ಅವರು ತಮ್ಮ ವೃತ್ತಿಯ ಬಗ್ಗೆ, ತಮ್ಮ ವಿಷಯದ ಬಗ್ಗೆ ಮಗ್ನರಾಗಿರುತ್ತಾರೆ. ಇದು ನೇರವಾಗಿ ಬೇರೆ ಬೇರೆ ವಿಷಯಕ್ಕೆ ಹೋಗಲ್ಲ. ನಾನೀಗ ನೇರವಾಗಿ ವಿದ್ಯಾರ್ಥಿಗಳಿಗೆ ಬರ್ತೀನಿ ಮತ್ತು ಶಿಕ್ಷಕರಿಗೆ ಬರ್ತೀನಿ. ವಿದ್ಯಾರ್ಥಿಗಳು
ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಶಾಲೆಯಲ್ಲಿ ಹೇಳಿ ಬಂದಿದ್ದೆ ನಾನು ಇದೇ ವಿಷಯವನ್ನು. ಅಕಾಡೆಮಿಕ್ ಪ್ರೆಸೆನ್ಸ್ ಅಂದರೆ ಏನು ಅಂತ ಏನು ಹೇಳಿದ್ದೆ ಅವರಿಗೆ, ಒಂದು ದಿವಸ ಸ್ಕೂಲಿಗೆ ಬರಲೇಬೇಡಿ, ನೀವು ಒಂದು ವಾರ ಬರಬೇಡಿ, ಸುಮ್ಮನೆ ಅಲ್ಲ, ಅನಿವಾರ್ಯ ಸಂದರ್ಭಗಳಲ್ಲಿ. ಹಾಗಂದಾಕ್ಷಣ ನೀವು ಎಲ್ಲವನ್ನು ಮರೆಯೋದಲ್ಲ, ಮಾನಸಿಕವಾಗಿ ಹಾಗಂತ ನೀವೆಲ್ಲ ಮರೆತು ಕೂತ್ಕೋಬೇಕು ಅಂತಲ್ಲ, ಮಾನಸಿಕವಾಗಿ ನೀವು ಓದಬೇಕಾದ ವಿಷಯದ ಬಗ್ಗೆ ಯೋಚನೆ ಮಾಡ್ತಲೇ ಇರಬೇಕು. ನೀವು ಶಾಲೆಯಲ್ಲಿ ಯಾರು ಟೀಚರ್ ಇಲ್ಲ ಅಂದ ಕೂಡಲೇ ಹರಟೆ ಹೊಡೆಯೋದಲ್ಲ, ಯಾವ ಪೀರಿಯಡ್ ಇತ್ತು ಆ ಪೀರಿಯಡ್ ಬಗ್ಗೆ ಮಗ್ನರಾಗಿರಬೇಕು. ಮನೆಯಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀರಾ, ಆದರೂ ಕೂಡ ಒಂದು ಮೂಲೆಯಲ್ಲಿ ನಿಮ್ಮ ಪಾಠದ ಯಾವುದೋ ಒಂದು ವಿಷಯ ಕೊರಿತಾ ಇರಬೇಕು. ಜಮೀನು ಬಳಿ ಏನೋ ದನ ಹೊಡ್ಕೊಂಡು ಹೋಗಿದ್ದೀರಾ, ಸುಮ್ಮನೆ ಕುಳಿತುಕೊಳ್ಳೋಂಥ ಕೆಲಸ, ನಿಂತ್ಕೊಳ್ಳೋಂಥ ಕೆಲಸ, ಅಂತಹ ಸಮಯದಲ್ಲಿ ನೀವು ಒಂದು ಸಣ್ಣ ಚೀಟಿಯನ್ನು ಜೇಬಿನಲ್ಲಿ ಇಟ್ಕೊಂಡಿರಬೇಕು. ಆ ಚೀಟಿಯಲ್ಲಿ ಪಾಯಿಂಟ್ಸ್ ಇರಬೇಕು, ಅದನ್ನು ನೀವು ನೋಡ್ತಾ ಇದ್ದರೆ ಆಗುತ್ತೆ. ಹೀಗೆ ಹಲವಾರು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೆ. ಮೊನ್ನೆ ಹೀಗೆ ಹೋಗಿದ್ದೆ ಊರಿಗೆ, ಒಬ್ಬ ಜಮೀನುಗಳ ಹತ್ರ ಹೋದ ಒಬ್ಬ ಹುಡುಗ ಇದ್ದ, ಅವನೊಂದು ಚೀಟಿ ನೋಡ್ತಾ ಇದ್ದೆ, ಚೀಟಿ ತೆಗೆದು ಏನಿದು ಅಂದೆ. ಅದೇ ಸರ್ ಅಕಾಡೆಮಿಕ್ ಪ್ರೆಸೆನ್ಸ್ ಅಂತ. ನನಗೆ ಫ್ಲ್ಯಾಶ್ ಆಯಿತು. ಏನು ಮಾಡ್ತಾ ಇದೆಯಾ ನೋಡಿ ಸರ್, ಇದು ಯಾವ ಕ್ಲಾಸ್ ನೀನು? SSLC. ಏನಿದೆ ಚೀಟಿಯಲ್ಲಿ? ತೆಗೆದು ತೋರಿಸ್ತಾ. ನೋಡಿ ಸರ್, ಎಲ್ಲ ಪಾಯಿಂಟ್ಸ್ ಹಾಕ್ಕೊಂಡಿದ್ದೀನಿ. ಈ ಪಾಯಿಂಟ್ಸನ್ನು ನೋಡ್ತಾ ನಾನು ವಾಕ್ಯಗಳನ್ನು ಮಾಡ್ತೇನೆ, ನಾನೇ 4 ಬಾರಿ ಹೇಳ್ಕೊಳ್ತೇನೆ. ಅಲ್ಲಿಗೆ ವಿಷಯ ಏನಾಯಿತು, ತಲೆ ಫಿಕ್ಸ್ ಆಗಿಬಿಡ್ತದೆ. ಬರಿತೀನಿ, ಬರೆದಾದ್ಮೇಲೆ ನಾನೇ 3 ಸಾರಿ ಓದಿದ ನನ್ನ ತಪ್ಪೇನು ಅಂತ ನನಗೇ ಗೊತ್ತಾಗುತ್ತೆ. ನಾನು ಅಲ್ಲೇ ಕರೆಕ್ಷನ್ ಮಾಡ್ತೀನಿ. ಇಲ್ಲಿ ಅದೇನು ಹೇಳು, ಪಾಯಿಂಟ್ಸ್ ಹಾಕ್ಕೊಂಡಿದ್ದ. ಸ್ವಾಮಿ ಬಾಯ್ ಫಾರಮ್ 2 F ಅಂತ ಹಾಕಿದ್ದೆ. ಏನು F ಅಂದರೆ ಅಂದೆ, ಫಾದರ್ ಡ್ಯಾಶ್ ಲಾಯರ್. ನೆಕ್ಸ್ಟ್ ರೀಡಿಂಗ್, ವಾಸ್ ರೀಡಿಂಗ್, ಅಪಿಯರ್ಡ್. ಏನಿಂಗೆಲ್ಲ ಅಂದರೆ ಇಷ್ಟೇ ಸಲ ಅಂತ ಒಂದು ಪಾಯಿಂಟ್ಸ್ ತೋರಿಸಿ ನಂಗೆ ಹೇಳ್ತಾವಲ್ಲ. ಸ್ವಾಮಿ ವಾಸ್ ಎ ಬಾಯ್ ಆಫ್ ಫಾರಮ್ 2. His father was a lawyer. One day his father was reading an evening newspaper. A news appeared on the newspaper about antaitu. It was about a brave boy. The boy faced a tiger in the jungle. One day the boy was returning ಅಂತ ಬರ್ದವನೆ, ಎರಡೇ ಪದ ಬರೆದಿರೋದು, ವಾಸು ರಿಟರ್ನಿಂಗು. ದ ಬಾಯ್ ವಾಸ್ ರಿಟರ್ನಿಂಗ್ ಹೋಮ್ ಇನ್ ದಿ ಜಂಗಲ್ ಪಾತ್. ನೆಕ್ಸ್ಟ್ ಕೇಮ್ ಫೇಸ್ ಟು ಫೇಸ್ ಅಂತ ಐತೆ. ಹೀ ಕೇಮ್ ಫೇಸ್ ಟು ಫೇಸ್ ವಿತ್ ಅ ಟೈಗರ್. ಕ್ಲೈಂಬ್ಡ್ ಅಂತ ಒಂದೇ ಒಂದು ಪದ ಹಾಕವನೆ, ಅದನ್ನ ಸೆಂಟೆನ್ಸ್ ಮಾಡ್ದ. ಇಮಿಡಿಯೇಟ್ಲಿ ಹೀ ಕ್ಲೈಂಬ್ಡ್ ಅ ಟ್ರೀ. ನೆಕ್ಸ್ಟ್ ಒಂದು ಪದ ಹಾಕ್ಯವನೆ, STAYED ಅಂತ. ಹಿ ಸ್ಟೇಯ್ಡ್ ಆನ್ ದಿ ಟ್ರೀ ಆಫ್ ಎ ಡೇ. ನೆಕ್ಸ್ಟು ನೋಡಿ, ಕಮಿಂಗ್ ಅಂತ ಇದೆ. ಸಮ್ ವಿಲೇಜರ್ಸ್ ವರ್ ಕಮಿಂಗ್ ದಟ್ ವೇ. ಸಾ ಅಂತ ಹಾಕ್ಯವನೆ. ದೇ ಸಾ ದ ಟೈಗರ್. ದೇ ಕಿಲ್ಡ್ ಏಟ್. ಇಷ್ಟು ಹಿಂಗೆ ಮುಂದ್ಕೊಂಡು ಹೇಳ್ಕೊಳೋದ. ಅಂದರೆ ಇದು ಅಕಾಡೆಮಿಕ್ ಪ್ರೆಸೆನ್ಸ್. ನಾವು ಶಿಸ್ತುಬದ್ಧವಾಗಿ ಟೈಮ್ ಟೇಬಲ್ ಹಾಕಂಗೆ ಕೂತ್ಕೊಳ್ಳೋದಲ್ಲ, ಇದು ಪಾಯಿಂಟ್ಸು, ಇದನ್ನ ಜೋಬನ್ನ ಇಟ್ಕೊಂಡು ನೋಡೋದು. ಇನ್ನು ಕೆಲಸ ಇದು ಬೇಡ, ತಾನೇ ಹೀಗೆ ಅಂದ್ಕೊಂಡು ಈ ಪಾಠದ ಅರ್ಥ ಏನಿರ್ಬೋದು, ಈ ಪದ್ಯದ ಅರ್ಥ ಏನ್ಬೋದು, ಈ ಲೆಕ್ಕ ಹೇಗಿದು, ಲೆಕ್ಕಕ್ಕೆ ತಿರ್ಗಾ ಪೆನ್ಸಿಲ್ ಇಟ್ಕೋಬೇಕಾದ್ರೆ ತಲೆಯಲ್ಲೇ ಬದಲಾಯಿಸ್ಕೊಡ್ಬೇಕು, ತಲೆಯಲ್ಲೇ ಎಲ್ಲ ಸ್ಟೆಪ್ಸು ಓಡಬೇಕು, ಶಾರ್ಟ್ಕಟ್ಸು ಓಡಬೇಕು ತಲೆಯಲ್ಲಿಯೇ. ಏನು ಶಾರ್ಟ್ಕಟ್ಸ್ ಅಂದರೆ, ಉದಾಹರಣೆಗೆ ಇಷ್ಟೇ, 50 × 99. 50 × 99. ಶಾರ್ಟ್ಕಟ್ ಏನು? 50 × 100, 5099. ಅಂದರೆ 150 ಕಮ್ಮಿ 4950. ಇದನ್ನು ನಾವು ಅಕಾಡೆಮಿಕ್ ಪ್ರೆಸೆನ್ಸ್ ಅಂತೀವಿ.
ಮನೆಯಲ್ಲಿಯೂ ಅಷ್ಟೇ, ಪ್ರತಿಯೊಂದು ಮನೆಯು ಸ್ಕೂಲ್ ಕಂಡಂಗೆ ಕಾಣುವ ಯಾವುದೋ ಕಷ್ಟವಾದ ವಿಷಯ ಇದೆ, ಒಂದು ಶೀಟಲ್ಲಿ ಬರಿತಾನೆ ಸ್ಕೆಚ್ ಪೆನ್ನಾಗು ಬರೆದಲ್ಲಿ ತೆಗೆದಾಕ್ತಾನೆ. ಕೂತರು ನಿಂತರು ಅದೇ ನೋಡ್ತಿರ್ತಾನೆ. ಅವ್ರ ತಂದೆ ತಾಯಿನೂ ನೋಡ್ತಿರ್ತಾರೆ. ಅವ್ರಿಗೂ ಅರ್ಥವಾದ್ರೆ ಹೇಳ್ತಾರೆ, ಇವನು ಅರ್ಥವಾದ ಇನ್ನೊಂದು ಸಾರಿ ಹೇಳ್ಕೊತಾನೆ, ಗಟ್ಟಿಯಾಗಿ ಹೇಳ್ಕೊಳ್ತಾನೆ. ಓಡ್ತಾನೆ, ಕೆಲಸ ನಿದ್ದೆ ಬಂದುಬಿಡ್ತಾರೆ, ಗಟ್ಟಿಯಾಗಿ ಓಡಾಡ್ಕೊಂಡು. ಹೀಗೆ ಹಲವಾರು ವಿಧಾನಗಳಿದೆ. ಒಟ್ಟಾರೆ ನಾವು ಯಾವಾಗಲೂ ಅಕಾಡೆಮಿಕಲಿ ಪ್ರೆಸೆಂಟ್ ಆಗಿರಬೇಕು. ನಾವು ಅಕಾಡೆಮಿಕಲಿ ಪ್ರೆಸೆಂಟಾಗಿ ಇದ್ದುಬಿಟ್ಟು ಅಂತ ಹೇಳಿದ್ರೆ ಯಾವ ಕೆಲಸವೂ ಕಷ್ಟ ಅಲ್ಲ. ವಿದ್ಯಾರ್ಥಿಗಳು ತರಗತಿಗಳಿಗೆ ಹೋಗಿ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಹೆಚ್ಚಿನ ಮುಖ್ಯವಾದದ್ದು ಅಕಾಡೆಮಿಕ್ ಪ್ರೆಸೆನ್ಸ್. ಹಾಗೆಯೇ ಸ್ಪೆಷಲ್ ಕ್ಲಾಸ್ ತೆಗೊಳ್ಳೋದೇ ಒಂದು ಪರಿಹಾರ ಅಲ್ಲ, ಇಸ್ ಅ ಪನಿಷ್ಮೆಂಟ್ ಅಂತ ಇಟ್ಕೊಳ್ಳಿ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳಿಗೆ ಅಕಾಡೆಮಿಕ್ ಪ್ರೆಸೆನ್ಸ್ ಅನ್ನೋದು ಗೊತ್ತಿಲ್ಲ ಅಂದರೆ, ಅವರಲ್ಲಿ ಅಕಾಡೆಮಿಕ್ ಪ್ರೆಸೆನ್ಸ್ ಇಲ್ಲ ಅಂದರೆ, ನೀವು ಯಾವ ಸ್ಪೆಷಲ್ ಕ್ಲಾಸಲ್ಲಿ 24 ಗಂಟೆ ಅಲ್ಲೇ ಕಟ್ಟಾಕಿದ್ರೂ ಪ್ರಯೋಜನ ಆಗೋಲ್ಲ. ಆದ್ದರಿಂದ ನಾವು ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿರೋದು ಅಕಾಡೆಮಿಕ್ ಪ್ರೆಸೆನ್ಸ್. ಕೂತ್ಕೋ, ನಿಂತ್ಕೋ, ಊಟ ಮಾಡ್ತಾಯಿರು. ನೀನು ಪಾಠದ ಬಗ್ಗೆ ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ. ನಿಮ್ಮ ತಂದೆ ಕೇಳು, ತಾಯಿ ಕೇಳು, ಫ್ರೆಂಡ್ಸ್ ಕೇಳು, ಯಾರನ್ನ ಕೇಳು, ಆ ವಿಷಯದ ಬಗ್ಗೆ ಮಾತನಾಡ್ತಾಯಿರು. ಆಗ ನಿನಗೆ 1-4 ದಿನ ಕ್ಲಾಸ್ ಹೋಗದೇ ಹೋದರೂ ಕೂಡ ನೀನು ಕಲಿಯಬಲ್ಲೆ. ಶಿಕ್ಷಕರಾದವರು ಕೂಡ ಈ ಮೆಥಡನ್ನು, ಇಂಪಾರ್ಟೆನ್ಸನ್ನು, ಸ್ಕೋಪನ್ನು ಅವ್ರಿಗೆ ಹೇಳಬೇಕು, ಪಾಯಿಂಟ್ಸ್ ಬರ್ಕೊಳ್ಳೋದು ಹೇಳಬೇಕು. ಯಾವಾಗಲೂ ಕೂಡ ಅಷ್ಟೇ ಹೇಳಬೇಕು ವಿದ್ಯಾರ್ಥಿಗಳಿಗೆ, ನಾನು ಒಂದು ಪೀರಿಯಡ್ ಬರಲಿಲ್ಲ ಅಂದರೆ ಆ ಪೀರಿಯಡ್ನಲ್ಲಿ ನೀವು ನನ್ನ ಹೇಳ್ಕೊಡೋದ್ಕಿಂತಲೂ 10 ಪಟ್ಟು ಜಾಸ್ತಿ ಕಲಿಬೇಕು. ಈ ಪಾಠ ಮಾಡಿದರು, ಇದರಲ್ಲಿ ನನಗೆ ಏನೇನು ಕಷ್ಟ ಆಗಿದೆ, ಇನ್ನೂ ಏನೇನು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕಠಿಣವಾದ ಪದಗಳು ಯಾವುದು, ಇನ್ನೇನು ಅಂತ ನಿಮ್ಮ ಪಾಡಿ ನೀವು ಕೆಲಸ ಮಾಡಿದ್ರು. ಮಾಸ್ಟರ್ ಬಂದಿಲ್ಲ ಅನ್ನೋದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ಮನೆಗೆ ಹೋಗೋದಲ್ಲಿ, ಗಲಾಟೆ ಮಾಡೋದಲ್ಲಿ ಮೂರ್ಖತನ ಅಂತ ವಿದ್ಯಾರ್ಥಿಗಳಲ್ಲಿ ಅಕಾಡೆಮಿಕ್ ಪ್ರೆಸೆನ್ಸ್ನ ಇಂಪಾರ್ಟೆನ್ಸನ್ನು ನಾವು ಅರ್ಥ ಮಾಡಿಸ್ಬೇಕು. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಶಿಸ್ತನ್ನು ರೂಢಿಸಬೇಕು. ಆಗ ಯಾವ ಶಿಕ್ಷಕರು ಬೇಡ, ಪೋಷಕರು ಬೇಡ, ವಿದ್ಯಾರ್ಥಿಗಳೆಲ್ಲ ಕ್ಲಾಸ್ ಸ್ಟೂಡೆಂಟ್ಸ್ ಆಗ್ತಾರೆ. ಅಂತಹ ವಿದ್ಯಾರ್ಥಿಗಳು ನಮ್ಮವರಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.